impact. Our ma'am is one among them. Now I would request our President Srimati Prabhavati ma'am, Principal of Sri Someshwara Vidyalaya of this program to say a few words about Guru Purnima. Please ma'am. ಗುರುಭ್ಯೋ ನಮಃ. ವೇದಿಕೆ ಮೇಲಿರುವಂತಹ ಹಿರಿಯ ಶಿಕ್ಷಕ ಮಿತ್ರರಾದ ಚಂದ್ರಶೇಖರ್ ಸರ್ ಅವರೇ, ನನ್ನ ಸಹೋದರರಾದ ಹರೀಶ್ ಬಾಬು ಅವರೇ, ಹಾಗೂ ನನ್ನ ಆತ್ಮೀಯ ಡಾಕ್ಟರ್ ಮೇಡಮ್ ಅವರೇ, ಹಾಗೂ ಪ್ರೀತಿಯ ಪೋಷಕರೇ, ನನ್ನ ಮುದ್ದು ಮಕ್ಕಳೇ, ಹಾಗೂ ನನ್ನ ಶಿಕ್ಷಕ ಬಾಂಧವರು. ಚಂದ್ರಶೇಖರ್ ಸರ್ ಒಂದು ಮಾತು ಹೇಳಿದರು, ನಮ್ಮ ಶಿಕ್ಷಣ ಸಂಸ್ಥೆಯ ಬಗ್ಗೆ ಇದ್ದಂಥ ಅಭಿಮಾನವನ್ನು ಅವರು ತಮ್ಮ ಮಾತುಗಳಲ್ಲಿ ಹೇಳಿದರು. ಇದು ಕೇವಲ ಆಡಳಿತ ಮಂಡಳಿ ಮತ್ತು ಶಿಕ್ಷಕರಿಂದ ಮಾತ್ರ ಸಾಧ್ಯ ಇಲ್ಲ. ಈ ಪ್ರಗತಿ 22 ವರ್ಷಗಳ ಈ ಒಂದು ಜರ್ನಿ ಇದೆಯಲ್ಲ, ನಿಮ್ಮೆಲ್ಲರ ಹೊರತಾಗಿ ಸಾಧ್ಯ ಇಲ್ಲ. ಪೋಷಕರ ಸಹಕಾರ ಮತ್ತು ನಿಮ್ಮ ಸಲಹೆ ಸೂಚನೆಗಳಿಂದಲೇ ಈ ಒಂದು ಅತ್ಯಲ್ಪ ಅವಧಿಯಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿಯೇ ಒನ್ ಆಫ್ ದ ಬೆಸ್ಟ್ ಸ್ಕೂಲ್ ಅಂತ ಅನ್ಸ್ಕೊಂಡಿದೆ ಅಂತ ಹೇಳಿದ್ರೆ ಅದಕ್ಕೆ ಪೋಷಕರ ಸಹಕಾರವೇ ಕಾರಣ ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ನಿಮ್ಮೆಲ್ಲರ ಸಂಪೂರ್ಣ ಸಹಕಾರಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಸೊ ಇವತ್ತು ಆಷಾಢ ಮಾಸದ ಪೌರ್ಣಮಿಯಂದು ನಾವು ವ್ಯಾಸರ ಜನ್ಮದಿನದಂದು ನಾವು ಗುರು ಪೂರ್ಣಿಮೆಯನ್ನು ಆಚರಿಸ್ತೀವಿ. ಭಾರತದ ಸನಾತನ ಗುರು ಪರಂಪರೆಯನ್ನು ವಿಶ್ವದಾದ್ಯಂತ ಕೊಂಡಾಡ್ತಾ ಇದೆ. ಭಾರತ ವಿಶ್ವಗುರು ಆಗುವಂಥ ಒಂದು ನಿಟ್ಟಿನಲ್ಲಿ ಮುನ್ನಡೀತಾ ಇದೆ ಅಂದರೆ ಅದಕ್ಕೆ ನಮ್ಮ ಸನಾತನ ಸಂಸ್ಕೃತಿಯೇ ಕಾರಣ ಅಂತ ಹೇಳ್ಬೋದು. ಸೊ ಒಂದು ಸಾರಿ ಬುದ್ಧರ ಹತ್ರ ಒಬ್ಬ ಸಾಮಾನ್ಯ ಪ್ರಜೆ ತನ್ನ ಮಗುವನ್ನು ಕರ್ಕೊಂಡು ಹೋಗ್ತಾರೆ. ಗುರುಗಳೇ, ನನ್ನ ಮಗು ತುಂಬ ಸ್ವೀಟನ್ನು ತಿನ್ನುತ್ತೆ, ಸಕ್ಕರೆಯನ್ನು ತಿನ್ನುತ್ತೆ, ಇದರಿಂದ ಅವನ ಆರೋಗ್ಯ ಹಾಳಾಗ್ತಾ ಇದೆ, ಹಾಗಾಗಿ ಅವನಿಗೆ ಬುದ್ಧಿ ಮಾತು ಹೇಳ್ತೀರಾ ಅಂತ ಕೇಳ್ತಾರೆ. ಯಾರು ಒಬ್ಬ ಪ್ರಜೆ ಕೇಳ್ತಾರೆ. ಅದಕ್ಕೆ ಬುದ್ಧ ಹೇಳ್ತಾರೆ, ಆಯ್ತಪ್ಪ ಹೇಳ್ತೀನಿ, ಒಂದು ವಾರ ಬಿಟ್ಕೊಂಡು ಬಾ ಅಂತ ಹೇಳ್ತಾರೆ. ಒಂದು ವಾರದ ನಂತರ ಅದೇ ಪ್ರಜೆ ಮಗುನ ಕರ್ಕೊಂಡು ಹೋಗ್ತಾರೆ. ಅವಾಗ ಮಗುನ ಹತ್ರ ಕರೆದು, ನೋಡಪ್ಪ, ಸಿಹಿಯನ್ನು ಭಾಳ ತಿಂದರೆ ಹೊಟ್ಟೆ ಹುಳು ಆಗುತ್ತೆ, ಅಲ್ಲ ಹಾಳಾಗುತ್ತೆ, ಹಾಗಾಗಿ ಆದಷ್ಟು ಸಿಹಿಯನ್ನು ಕಡಿಮೆ ಮಾಡು ಅಂತ ಹೇಳ್ತಾರೆ. ಯಾರು? ಬುದ್ಧ. ಅವಾಗ ಪ್ರಜೆಗೆ ಆಶ್ಚರ್ಯ ಆಗುತ್ತೆ. ಈ ಮಾತನ್ನು ಒಂದು ವಾರದ ಕೆಳಗೆ ಹೇಳ್ಬೋದಿತ್ತಲ್ಲ, ಅದಕ್ಕೊಂದು ವಾರ ಯಾಕೆ ಟೈಮ್ ತೊಗೊಂಡ್ರು ಅಂತ ಹೇಳ್ಬಿಟ್ಟು ಕೇಳಿದಾಗ, ನಾನು ತುಂಬ ಸ್ವೀಟ್ ತಿಂತಾ ಇದ್ದೆ, ಸ್ವೀಟ್ ತುಂಬ ಸಿಹಿ ತಿನ್ನೋ ಅಂತ ನಾನೇ ಮಗುಗೆ ತಿನ್ಬೇಡ ಅಂತ ಹೆಂಗೆ ಹೇಳಿ, ಈ ವಾರದಲ್ಲಿ ನಾನು ನನ್ನ ಮನಸ್ಸು ಮತ್ತು ನಾಲ್ಗೆ ಮೇಲೆ ಕಂಟ್ರೋಲ್ ತಗೊಂಡು ಸ್ವೀಟ್ ತಿನ್ನೋದನ್ನು ಕಡಿಮೆ ಮಾಡಿ ಈಗ ಮಗುಗೆ ಹೇಳೋ ಧೈರ್ಯ ನನಗೆ ಬಂತು, ಹಾಗಾಗಿ ಈಗ ಹೇಳ್ತಾ ಇದ್ದೀನಿ ಅಂತ. ನಮ್ಮ ಭಾರತೀಯ ಸನಾತನ ಪರಂಪರೆಯಲ್ಲಿ ತಂದೆ ತಾಯಿಗೆ ಗುರುಸ್ಥಾನ ಕೊಟ್ಟಿದ್ದೀವಿ. ಈಗ ಶಿಕ್ಷಕರು ಅಂತ ಹೇಳ್ತಾರೆ, ಶಿಕ್ಷಕರಿಗೆ ಗುರುಸ್ಥಾನ ಕೊಟ್ಟಿದ್ದೀವಿ. ಹಾಗಾದರೆ ಆ ಸ್ಥಾನವನ್ನು ತುಂಬುವ ಅರ್ಹತೆಯನ್ನು ಮೊದಲು ನಾವು ಬೆಳೆಸ್ಕೋಬೇಕು. ನಾನು ನಿನ್ನ ತಂದೆ, ನಾನು ನಿನ್ನ ತಾಯಿ, ನಾನು ನಿನ್ನ ಗುರು, ನನಗೆ ಗೌರವ ಕೊಡು, ನಾನು ಹೇಳ್ದಂಗೆ ಕೇಳು ಅಂತ ಹೇಳ್ಬಿಟ್ಟು ಹೇಳುವಂಥ ಮಾತನ್ನು ಆ ಮಾತನ್ನು ಹೇಳುವಾಗ ಅದಕ್ಕೆ ತಕ್ಕಂಥ ಒಂದು ಗೌರವವನ್ನು ನಾವು ಉಳಿಸ್ಕೊಳ್ಬೇಕಾಗುತ್ತೆ. ತುಂಬ ಸರಿ ಹೇಳ್ತೀವಿ ಹಿರಿಯರಿಗೆ ಗೌರವ ಕೊಡು ಅಂತ ಹೇಳ್ಬಿಟ್ಟು, ನಾವೇ ನಮ್ಮ ಮನೆಯಲ್ಲಿ ಇರುವಂಥ ಹಿರಿಯರಿಗೆ ಗೌರವ ಕೊಡೋದಿಲ್ಲ. ಟಿ ವಿ ನೋಡಬೇಡ, ಮೊಬೈಲ್ ನೋಡಬೇಡ ಅಂತ ಹೇಳ್ತೀವಿ, ಆದರೆ ನಾವೇ ಮೊಬೈಲಿಗೆ ಟಿ ವಿಗೆ ಅಂಟ್ಕೊಂಡು ಕೂತಿರ್ತೀವಿ. ಶಿಕ್ಷಕರು, ಈಗಿನ ಶಿಕ್ಷಕ ಬಳಗ ಹೇಳಿದ್ನಲ್ಲ, ಸುಳ್ಳು ಹೇಳ್ಬೇಡ ಅಂತ ಹೇಳ್ತೀವಿ, ಕಳ್ತನ ಮಾಡಬೇಡ ಅಂತ ಹೇಳ್ತೀವಿ. ಅಂತಹ ಒಂದು ಗುಣಗಳನ್ನು ನಾವು ಮೊದಲು ಅಕ್ವೈರ್ ಮಾಡಬೇಕಾಗುತ್ತೆ. ಅವಾಗ ಒಬ್ಬ ಶಿಕ್ಷಕ ಗುರುವಾಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಬರೀ ಶಿಕ್ಷಕರಿಂದ ಅಷ್ಟೇ ಸಾಧ್ಯ ಇಲ್ಲ, ಪೋಷಕರಿರ್ಬೋದು, ತಂದೆ ತಾಯಿಗಳಿರ್ಬೋದು. ಆ ಗುರುವಿನ ಸ್ಥಾನವನ್ನು ಉಳಿಸ್ಕೋಬೇಕು ಅಂತ ಹೇಳಿದ್ರೆ ನಾವು ಆ ಅರ್ಹತೆಯನ್ನು ಸದಾ ಕಾಪಾಡಿಕೊಂಡು ಏನು ಗಳಿಸ್ತೀವಿ ಆ ಅರ್ಹತೆಯನ್ನು ಕೊನೆವರೆಗೂ ಕಾಪಾಡಿಕೊಂಡು ಬರಬೇಕಾಗುತ್ತೆ. ಸೊ ಅಲೆಕ್ಸಾಂಡರ್ ಕೇಳಿದ್ದೀರಲ್ವಾ ಎಲ್ಲರೂ? ಅಲೆಕ್ಸಾಂಡರ್ ವಿಶ್ವ ದಂಡಯಾತ್ರೆಯನ್ನು ಹೋಗುವಾಗ ಪ್ರಪಂಚದಾದ್ಯಂತ ಅರಿಸ್ಟಾಟಲ್ಗೆ ಹೇಳ್ತಾರೆ, ಗುರುಗಳಿಗೆ. ಅಲೆಕ್ಸಾಂಡರ್ ಗುರುಗಳು ಅರಿಸ್ಟಾಟಲ್ಗೆ ಹೇಳ್ತಾರೆ, ನಾನು ಈಗ ದಂಡಯಾತ್ರೆ ಹೋಗ್ತಾ ಇದ್ದೀನಿ, ಭಾರತಕ್ಕೂ ಹೋಗ್ತಾ ಇದ್ದೀನಿ, ಅಲ್ಲಿಂದ ಏನಾದರೂ ತರಬೇಕಾ ಗುರುಗಳೇ ಅಂತ ಕೇಳಿದಾಗ ಅರಿಸ್ಟಾಟಲ್ ಹೇಳ್ತಾರಂತೆ, ಅಲ್ಲಿಂದ ಒಂದು ಇಡೀ ಮಣ್ಣನ್ನು ತಗೊಂಡು ಬಾ, ದೆನ್ ಒಬ್ಬ ಗುರುವನ್ನು ಕರ್ಕೊಂಡು ಬಾ, ಒಂದು ಗ್ರಂಥವನ್ನು ತೆಗೆದುಕೊಂಡು ಬಾ ಅಂತ ಹೇಳ್ತಾರೆ. ಅದಕ್ಕೆ ಅಷ್ಟೆಲ್ಲ
ಇರುವಾಗ ಅಲ್ಲಿ ತುಂಬ ಸಂಪತ್ಭರಿತ ದೇಶ ಅದು ಭಾರತ. ಎಲ್ಲ ಬಿಟ್ಟು ಒಂದು ಇಡೀ ಮಣ್ಣು, ಒಂದು ಗ್ರಂಥ, ಒಬ್ಬ ಗುರುವನ್ನು ಕರ್ಕೊಂಡು ಬಾ ಅಂತ ಹೇಳ್ತೀರಲ್ಲ, ಯಾಕೆ ಅಂದಾಗ ಸೊ ತುಂಬ ಏನು ಆ ಮಣ್ಣಿದೆಯಲ್ಲ, ಜ್ಞಾನಿಗಳು ವೇದಾಂತಿಗಳು ಓಡಾಡಿದಂತಹ ಜಾಗ, ಅಂಥ ದೇಶದ ಒಂದು ಇಡೀ ಮಣ್ಣನ್ನು ತೆಗೆದುಕೊಂಡು ಬಂದರೆ ಅದರಲ್ಲಿ ತುಂಬ ಪಾವಿತ್ರ್ಯ ಇರುವಂಥ ಮಣ್ಣು, ಹಾಗಾಗಿ ತೆಗೆದುಕೊಂಡು ಬಾ ಅಂತ. ಹಾಗಾಗಿ ಆಮೇಲೆ ಒಬ್ಬ ಗುರು ಅಂತ ಹೇಳಿದರೆ ತುಂಬ ಪಾಂಡಿತ್ಯ ಇರುವಂತಹ ಗುರುಗಳ ಹೆಸರನ್ನು ಹೇಳ್ತಾ ಹೋದರೆ ನಮಗೆ ಅನಿಸುತ್ತೆ ನೂರಾರು ಗುರುಗಳು ಇದ್ದಾರೆ. ಒಬ್ಬರ ಹೆಸರು ಎಲ್ಲಿ ಬಿಟ್ಟು ಹೋಗ್ತೀವೋ ಅನ್ನೋ ಭಯ. ವೇದವ್ಯಾಸರಿಂದ ಕಟ್ಕೊಂಡು ವಾಲ್ಮೀಕಿ, ದೂರ್ವಾಸ ಮುನಿಗಳು, ವಿಶ್ವಾಮಿತ್ರ ಮುನಿಗಳು, ಬುದ್ಧ, ಮಹಾವೀರ, ವಿವೇಕಾನಂದರು, ಶಂಕರಾಚಾರ್ಯರು, ಮಧ್ವಾಚಾರ್ಯರು, ಅನೇಕ ಗುರುಗಳಿದ್ದಾರೆ. ಅವರೆಲ್ಲರೂ ಒಂದು ಅಂಶವಿರುವಂಥ ಒಬ್ಬ ಗುರುವನ್ನು ಕರ್ಕೊಂಡು ಬಂದರೆ ಆ ಒಂದು ಗುರುವಿನ ಒಂದು ಜ್ಞಾನವನ್ನು ನಾವು ಸಹ ಅರ್ಥಕ್ಕಾಗತ್ತೆ ಕರ್ಕೊಂಡು ಬಾ ಅಂತ ಹೇಳ್ತಾರಂತೆ. ನೋಡಿ, ಅರಿಸ್ಟಾಟಲ್ ಅಂತ ಮಹಾಗುರುವೇ ಭಾರತೀಯ ಗುರು ಪರಂಪರೆ ಬಗ್ಗೆ ಅಷ್ಟೊಂದು ಅಭಿಮಾನ ಹೊಂದಿದ್ರೆ ನಾವೇನು ಮಾಡ್ತಾ ಇದ್ದೀವಿ? ಹಾಗಾದರೆ ನಾವು ನಮ್ಮ ಮಕ್ಕಳಿಗೆ ನಮ್ಮ ಪರಂಪರೆ ಬಗ್ಗೆ, ನಮ್ಮ ದೇಶದ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ ಅರಿವನ್ನು ನಾವೇ ಕೊಡ್ತಾ ಇಲ್ಲ. ಬೇರೆ ದೇಶಗಳಿಗೆ ಏನು ಅಭಿಮಾನ ಇಟ್ಟಿದ್ದಾರಲ್ಲ, ಅದರ ಒಂದು ಅರ್ಧ ಅಭಿಮಾನವನ್ನು ಸಹ ನಾವು ನಮ್ಮ ಮಕ್ಕಳಿಗೆ ಹೇಳಿಕೊಡ್ಬೇಕು. ಈಗಿನ ಜ್ಞಾನ ಎಲ್ಲಿ ಬೇಕಾದರೂ ಸಿಗುತ್ತೆ. ಇಟ್ ಇಸ್ ಆನ್ ದೇರ್ ಫಿಂಗರ್ ಟಿಪ್ಸ್. ಹೌದಾ? ಎಲ್ಲಿ ಓದಿರೋರಿಗೆ ಜ್ಞಾನ ಸಿಗುತ್ತೆ. ಆದರೆ ಸಂಸ್ಕಾರ, ಸಂಸ್ಕೃತಿ, ನಡವಳಿಕೆ, ಸರಿ ತಪ್ಪುಗಳ ಅರಿವನ್ನು ತಿಳಿಸ್ಕೊಡುವವನೇ ನಿಜವಾದ ಗುರು ಆಗ್ತಾನೆ. ಅಂತಹ ಗುರುವಿನ ಸ್ಥಾನವನ್ನು ಪೋಷಕರಾದ ನೀವು ಮತ್ತು ಶಿಕ್ಷಕರಾದ ನಾವು ತುಂಬಿದರೆ ಮಾತ್ರ ಮಕ್ಕಳು ಸರಿಯಾದ ಮಾರ್ಗದಲ್ಲಿ ಮುನ್ನಡೀತಾರೆ ಅನ್ನೋ ಒಂದು ನಂಬಿಕೆಯೊಂದಿಗೆ ಎಲ್ಲರೂ ಸೇರಿಕೊಂಡು ಆ ಒಂದು ಮಹತ್ವದ ಕಾರ್ಯವನ್ನು ನಿರ್ವಹಿಸೋಣ ಅಂತೇಳಿ ಆಶಯದೊಂದಿಗೆ ನಮ್ಮ ಕರೆಗೆ ಹೋಗ್ಬಿಟ್ಟು ನೀವೆಲ್ಲರೂ ಬಂದಿದ್ದೀರಾ. ಮಕ್ಕಳ ಒಂದು ನಿಮ್ಮ ಮುಂದೆ ನಾನು ಏನು ಹೆಸರು ಹೇಳಿದ್ನಲ್ಲ, ಆ ಎಲ್ಲ ಒಂದು ವೇಷಭೂಷಣದೊಂದಿಗೆ ಅವರ ಗುರುಗಳ ಸಂದೇಶದೊಂದಿಗೆ ನಿಮ್ಮ ಮುಂದೆ ಬರ್ತಾರೆ ಮಕ್ಕಳು. ಅವ್ರನ್ನ ಪ್ರೋತ್ಸಾಹಿಸಿ, ಹಾಗೆ ನಿಮ್ಮ ಸಹಕಾರ ಸದಾ ನಮ್ಮ ಜೊತೆ ಇರಲಿ ಅಂತೇಳಿ ಆಶಿಸ್ತಾ ಧನ್ಯವಾದಗಳು.